ಏನಂತೆಲ್ಲ ಕೌಂಟಿಯಲ್ಲಿ ಒಂದೇ ಅಮ್ಮ ಎಲ್ಲ ನಮ್ಮ ಮಕ್ಕಳು ಆತರ ಇದ್ದಾರೆ. ನಮಗೆ ಭಜನ್ ಹೊರಗಡೆ ಇದ್ದಾನೆ, ಅವನು ಹೋಗಿದ್ದಾನೆ, ಆತರ ಏನು ಮನ್ಸಿಗೆ ಅನ್ಸಲ್ಲ. ಮಕ್ಕಳು ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅದೊಂದು ಧೈರ್ಯ. ಎಕ್ಸ್ಪೀರಿಯನ್ಸು ನಾನು ಸುಮ್ಮನೆ ಒಂದು ಸಿಂಪಲ್ ವರ್ಡ್ ಹೇಳಬೇಕು ಅಂದ್ರೆ ವಾವ್ ಅಷ್ಟೇನೆ ಹೇಳಕ್ಕಾಗೋದು. ಆದ್ರೆ ಸ್ವಲ್ಪ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ವಾವ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ನಮಗೆ ಎಕ್ಸ್ಪೀರಿಯನ್ಸು, ಓವರ್ ಆಲ್ ಎಕ್ಸ್ಪೀರಿಯನ್ಸು ಟ್ರೆಮೆಂಡಸ್ಲಿ ಕಾಮ್, ಮೆಂಟಲಿ ಸೂಪರ್ ಕಾಮ್ ಇತ್ತು. ಫುಡ್ ಆಫ್ ಕೋರ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಅದು ವೆರಿ ಬ್ಯಾಲೆನ್ಸ್, ನಾಟ್ ಸ್ಪೈಸಿ, ಒಂಥರ ವಿ ನೆವರ್ ಫೆಲ್ಟ್ ವೆರಿ ಹೆವಿ. ಸೊ ಫುಡ್ ವಾಸ್ ನೋ ಪ್ರಾಬ್ಲಮ್, ನೋ ಇಶ್ಯೂಸ್ ಅಟ್ ಆಲ್. ಆಮೇಲೆ ನನಗೆ ಐ ಕೇಮ್ ಹಿಯರ್ ವಿತ್ ಅ ಫೋಕಸ್. ಅದು ನನಗೆ ಇದು 3 ಟಾಕ್ ಕೊಟ್ಟಿದ್ದೆ. ನನಗೆ ವಾಟ್ ಐ ವಾಸ್ ಸೋ ಹ್ಯಾಪಿ ಇಸ್ ಆಲ್ಮೋಸ್ಟ್ ಆಲ್ ಸ್ಟಾಫ್ ಆಫ್ ಎವರ್ಗ್ರೀನ್ ಕೌಂಟಿ ರಿಟ್ರೀಟ್ ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದ್ರೆ ನನಗೆ ದಟ್ ಇಸ್ ಮೈ ಹೋಲ್ ಗೋಲ್, ಟು ಬಿ ಏಬಲ್ ಟು ಟೀಚ್ ವಾಟ್ ಎವರ್ ಲಿಟಲ್ ಐ ನೋ. So that I felt very good. And of course staff is just fantastic. They are awesome, very good, very diligent. Our store boss, ಅವರು ಯಾಕೆ ಕೇಳ್ತೀರಾ, ಅವರ ಲೆವೆಲೇ ಬೇರೆ ಅವರು. ಸೊ ಅವ್ರ ಹೆಸರೇನ್ರಿ? ನಳಿನಿ ನಮ್ಮನವರು. ನಾವು ಸ್ಟೋರ್ ಬಾಸ್ ಅಂತ ಕರಿತೀವಿ. ಅವರು ಶಾಪಿಂಗ್ ಮಾಡಿದಿರಲ್ಲ, ಶಾಪಿಂಗ್ ಎಲ್ಲ ಮಾಡಿದ್ವಿ ಅವ್ರ ಜೊತೆಗೆ. ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಶಾಪಿಂಗ್ ಟು. ಸೊ ನಮ್ಮ ಡ್ರೈವರ್ ಸತೀಶ್ ಮಕ್ಕಳು ಕೂಡ ವಿಚಾರಿಸಿದೆ ಹೇಗಿತ್ತು ಎಕ್ಸ್ಪೀರಿಯನ್ಸ್. ಯಾಕೆ ಸರ್ ಅದು ಇದು ಸಿಕ್ಕಾಪಟ್ಟೆ ಕಾಮ್ ಇದೆ ಅಂತ ಹೇಳಿದ್ರು. ನಮ್ಮ ಸಿಸ್ಟರ್ ಇನ್ ಲಾ ಬಂದಿದ್ದಾರೆ, ನಮ್ಮ ಬ್ರದರ್ ಬಂದಿದ್ದಾರೆ, ಅವ್ರನ್ನು ವಿಚಾರಿಸ್ಕೊಳ್ಳಿ. ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ, ಹೇಳ್ಕೊಂಡ್ ಬಂದಿದ್ದೀನಿ ಮನೆಯಿಂದ, ಅವ್ರನ್ನು ಕೇಳ್ಬಿಡಿ. ನೈಟ್ ವಾಕ್ ನಲ್ಲಿ ನನಗೆ ಯುನೀಕ್ ಫಸ್ಟ್ ಟೈಮ್ ಅಂದ್ರೆ ಒಂದು ಲ್ಯಾಂಟರ್ನ್ ಹಿಡ್ಕೊಂಡು, ನಾವು ಲ್ಯಾಂಟರ್ನ್ ಅಂದ್ರೆ ಹಳೆ ಕಾಲದ್ದು ಇದು ಡಿವೈಸ್, ಅದು ನಾವು ಫ್ಲಾಶ್ ಲೈಟ್ ಹಿಡ್ಕೊಂಡು ಒಂದು ಮಾಡಿದೀವಿ ಇದು. ಆಮೇಲೆ ಈ ತರ ಕತ್ಲೆನಲ್ಲಿ ಒಂದು ವಾಕ್, ಲ್ಯಾಂಟರ್ನ್ ಹಿಡ್ಕೊಂಡು ವಾಕ್ ಮಾಡಿದ್ದು ಅದು ಒಂದು. ಅದ್ರ ಜೊತೆಗೆ ನಮ್ಮ ಗೈಡು ಅವ್ರ ಜೊತೆಗೆ ಬಂದವರು, ನಮ್ಮ ಲೀಡರು, ಅವ್ರು ಇವಾಗ ನಮ್ದು ಇದು ವಿಡಿಯೋ ಹೊಡಿತಾ ಇದ್ದಾರೆ, ಪುನೀತ್ ಸಾಹೇಬರು, ಪುನೀತ್ ಗಾರು ಅವರು. ಏನು ಒಂದೊಂದು ಕಡೆ ನಿಂತು ಒಂದೊಂದು ಕಾಫಿಗೆ ಲೈಫ್ ಕೊಟ್ರು, ಬೀನ್ಸ್ಗೆ, ಆಮೇಲೆ ಒಂದೊಂದು ಗಿಡಕ್ಕೆ ಮರಕ್ಕೆಲ್ಲ ಲೈಫ್ ಕೊಟ್ಟು ಅದಕ್ಕೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬಂದು ನಮ್ಮನ್ನ ಸೇಫ್ ಆಗಿ ಬಂದು ವಾಪಸ್ ತಂದು ನಿಲ್ಸಿದ್ರು. ಅದಕ್ಕೆ ಐ ಆಮ್ ಸೋ ಹ್ಯಾಪಿ. ಇದು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಇದು ನಮ್ಮ ಬ್ರದರ್ದು ಟಾಕು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಮತ್ತೆ ಇಲ್ಲಿ ಹಾಸ್ಪಿಟಾಲಿಟಿನೂ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಮತ್ತೆ ಇಲ್ಲಿ ಫುಡ್ ಮತ್ತೆ ಇನ್ನು ಈ ವಾಕ್ನಲ್ಲಿ ತುಂಬಾ ನಾವು ತಿಳ್ಕೊಂಡಾಯ್ತು. ಏನಂದ್ರೆ ನಾವು ಕತ್ಲೆಯಲ್ಲಿ ಹೋಗಿದ್ರು ಒಂದು ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದೀವಿ ನಮ್ಮ ಮನೆ ಹತ್ರ ಎಲ್ಲ. ಸೊ ಇಲ್ಲಿ ಬಂದ ಮೇಲೆ ಒಂದು ಲ್ಯಾಂಟರ್ನ್ ಇಟ್ಕೊಂಡು ಹೋಗಿದ್ದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಮತ್ತೆ ನೀವು ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ, ಅದು ನಮ್ಗೆ ಭಾರಿ ಖುಷಿ ಅನಿಸ್ತು. ಥ್ಯಾಂಕ್ ಯು ಸರ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್. ಯಾಕೆ ಕೇಳ್ತೀರಾ, ನಾವು ಫ್ರೈಡೇ ಈವ್ನಿಂಗ್ ಬಂದ್ವಾ, ಇವಾಗ ಸಂಡೇ ಮಾರ್ನಿಂಗ್. ಇವಾಗ ಅನ್ಸತ್ತೆ ನಾವು ತುಂಬಾ ದಿನದಿಂದ ಇದ್ದೀವಿ ಅಂತ. ಆ ತರಾನೇ ಆಗೋಯ್ತು. ಫ್ಯಾಮಿಲಿ ಜೊತೆನೆ ಇದ್ದೀವಿ ಅಂತ. ನಮ್ಮ ನೋಡಿದ್ದು, ನೀವು ನೋಡಿದ್ದು, ಆಮೇಲೆ ಅಫ್ಕೋರ್ಸ್ ಅವರು ಎಲ್ಲ ಸ್ಟಾಫ್ ಎಲ್ಲ ಎಕ್ಸಲೆಂಟ್ ಸ್ಟಾಫ್. ಆಮೇಲೆ ಅಫ್ಕೋರ್ಸ್ ಬೋಪಣ್ಣ, ಅವ್ರ ವೈಫು, ಅವ್ನ ಚಿಕ್ಕು, ಎಲ್ಲರೂ ಪರ್ಸನಲ್ ಆಗಿ ಅಟೆನ್ಷನ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮರಿಬೇಡ, ಗುಂಡು ಮಿಸ್ಕಿನ ಆಮೇಲೆ ಬಂದಿದ್ದಿಂದ ರಿಸೀವ್ ಮಾಡಿದ್ದಿಂದ ಎಲ್ಲ ಹೆಲ್ಪ್ಫುಲ್ ಆಗಿ ಎಲ್ಲ ಮನೆಯವ್ರ ತರಾನೇ ಅಷ್ಟು ಜನನು ಸೇರ್ಕೊಂಡು ಮಾಡ್ತಾ ಇರೋದು. ನಿಮ್ ಟೀಮ್ ವರ್ಕು ಅದು ಕಾಣಿಸುತ್ತೆ. ನಿಮ್ದು ಎಲ್ರದ್ದು ಟ್ರೈನಿಂಗು, ನಿಮ್ಗೆಲ್ಲ ಒಂದೇ ಪ್ಯಾತ್ ನಲ್ಲಿ ನೋಡ್ತಾ ಇದ್ದೀರಾ, ಒಂದೇ ವಿಷನ್ ನಲ್ಲಿ ನೋಡ್ತಾ ಇದ್ದೀರಾ. ಸೊ ಆ ತರ ಒಳ್ಳೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಸಿಕ್ಕಿದೆ. ಅಂಡ್ ಆಲ್ ಆಫ್ ಯು ಆರ್ ಥಿಂಕಿಂಗ್ ದ ಸೇಮ್. ಸೊ ಆಮೇಲೆ ಇದು ತುಂಬಾ ಚೆನ್ನಾಗಿತ್ತು. ನಮ್ದು ರೆಸಿಡೆನ್ಸ್ ಅಂತೂ ನಾವು ಲಾಸ್ಟ್ ಟೈಮ್ ಹಿಂಗ್ ಇದ್ದಿದ್ದು ಗಾನಾನಲ್ಲಿ ಈ ತರ ರೂಮ್ಸ್ ಆಟಿಕ್ ಕೆಳಗೆ ಅಂತ. ಸೊ ಒಳಗೆ ತುಂಬಾ ಕ್ಲೀನ್ ಆಗಿದೆ. ಅಫ್ಕೋರ್ಸ್ ಇದೆಲ್ಲ ತುಂಬಾ ರಸ್ಟಿಕ್, ಲೈಕ್ ವಿಲ್ಡರ್ನೆಸ್ ಏರಿಯಾ. ಸೊ ಗೊತ್ತು ನಂಗೆ, ಅಲ್ಲಿ ಒಳಗೆ ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋದೆಲ್ಲ ತುಂಬಾ ಕಷ್ಟ. ಯಾಕಂದ್ರೆ ಅವಾಗ ಹುಳ ಗಿಳ ಎಲ್ಲ ಬರುತ್ತೆ. ಬಟ್ ನೀವೆಲ್ಲ ವೈಪ್ ಮಾಡಿ ಕ್ಲೀನ್ ಮಾಡಿ ತುಂಬಾ ಚೆನ್ನಾಗಿ ಇಲ್ಲಿ ಎಲ್ಲ. ಆಮೇಲೆ ಫುಡ್ ಯಾಕೆ ಹೇಳ್ತೀರಾ, ನಾವು ಇವತ್ ಬೆಳಗ್ಗೆ ಪಾಪ 7:45ಗೆ ಒಂದು ಪೋಹ ಮಾಡ್ಕೊಡಿ ಅಂದ್ರೆ ಎಲ್ಲ ಒಂದು 10 ಐಟಮ್ ಮಾಡ್ಬಿಟ್ಟು ಪೋಹನು ಮಾಡೋದು. ಫುಡ್ ಎಲ್ಲ ತುಂಬಾ ಟೇಸ್ಟಿ ಆಗಿದೆ, ಎಕ್ಸಲೆಂಟ್ ಆಗಿದೆ. ಡಿನ್ನರು ಚೆನ್ನಾಗಿದೆ. ಆಮೇಲೆ ಅವರು ನಳಿನಿ ಅವರು ಅಂಗಡಿಗೆ ಹೋಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಒಂದೊಂದು ಐಟಮು ಎಲ್ಲಿಂದ ಬರ್ತಾ ಇದೆ, ಎಷ್ಟು ಅಥೆಂಟಿಕ್,
ಆಮೇಲೆ ನಾವು ಸುಮ್ನೆ ನೋಡೋಣ ಅಂತ ಒಂದ್ ಐಟಮ್ ನೋಡಕ್ ಹೋಗಿ ಇಬ್ರು ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಏನ್ ಹೇಳ್ಬೇಕು ಗೊತ್ತಿಲ್ಲ, 2 ದಿನ ಹೇಗ್ ಹೋಯ್ತು ಗೊತ್ತಿಲ್ಲ. ಜೊತೆಗೆ ಆಫೀಸ್ ಹೋಗೋರ್ಗೆ ಇದೊಂಥರ ನಾವು ಮನೇನೂ ಮರ್ತ್ವಿ, ಆಫೀಸ್ನೂ ಮರ್ತ್ವಿ. ಸೊ ಕಂಪ್ಲೀಟ್ಲಿ ವಿ ವರ್ ಹಿಯರ್ ಅಂಡ್ ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಭೇಟಿಯಾದ್ವಿ ಇಲ್ಲಿ. ಡಾಕ್ಟರ್ ನರಸಿಂಹ, ಲೋಕಲ್ ಬರ್ಡ್ ಸ್ಪೆಷಲಿಸ್ಟ್, ಅಲಾಂಗ್ ವಿತ್ ಮೈ ಬ್ರದರ್ ಇನ್ ಲಾ ಸೆಷನ್ಸ್ ಅಂಡ್ ವಿಜ್ಞಾ ಮಾಗುರು. ಸೊ ಆಮೇಲೆ ಇಲ್ಲಿಯ ಓನರ್ ತಾಯಿ ಅವರು. ಸೊ ಇಟ್ಸ್ ರಿಯಲಿ ತುಂಬಾ ಅದ್ಭುತವಾದ ಒಂದು ಅನುಭವ. ಅದರಲ್ಲೂ ಲ್ಯಾಂಟರ್ನ್ ಹಿಡ್ಕೊಂಡು ಹೋಗಿದ್ದು, ದೆನ್ ಇಲ್ಲಿಯ ಒಂದು ಅತಿಥಿ ಸತ್ಕಾರ, ಇದನ್ನ ಹೇಳೋಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಗೆ ಈ ನೇಚರ್ ಮಧ್ಯೆ ಏನು ಟಾಪ್ ಇಂದ ಡ್ರೈವ್ ಇದೆಯೋ, ಅಂದ್ರೆ ಇಲ್ಲಿ ಯಾರು ನಡೆಸ್ತಾ ಇದಾರೋ ಅವರಿಗಿರೋ ಒಂದು ಥಾಟ್ ಪ್ರೋಸೆಸ್ ಟು ಟೇಕ್ ಇಟ್ ಟು ಸೇವ್ ದ ನೇಚರ್ ಆರ್ ನ್ಯಾಚುರಲಿಸ್ಟ್ ಆಗಿ ಏನು ಅದನ್ನ ಬೆಳೆಸಬೇಕು, ಅದನ್ನ ಪ್ರತಿಯೊಬ್ಬರಲ್ಲೂ ಅದನ್ನ ನಾವು ಕಾಣಬಹುದು. ಅದನ್ನ ಎವ್ರಿಬಡಿ ಈಸ್ ಟೇಕಿಂಗ್ ಫಾರ್ವರ್ಡ್ ಅಂಡ್ ದೇ ಆರ್ ಎಕ್ಸಿಕ್ಯೂಟಿಂಗ್ ದಟ್ ಒನ್. ನಾವು ಬಂದಾಗಿಂದ ಹೋಗೋವರೆಗೂ ಎಲ್ಲರೂ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ಎಕ್ಸಲೆಂಟ್. ಮೊದಲು ಈ ಒಂದು ರೆಸಾರ್ಟ್ ಆಕ್ಚುಲಿ ಇದನ್ನ ಯಾರು ನಡೆಸ್ತಿದಾರೋ ಭಜನ್ ಭೂಪಣ್ಣ ಅವರು ಹೇಳಿದ್ರು, ಮೊದಲು ಇದು ಬೇರೆ ತರ ಇತ್ತು, ಇಲ್ಲಿದ್ದು ಥಾಟ್ ಪ್ರೊಸೆಸ್ ಬೇರೆ ಇತ್ತು. ಸೊ ನೌ ಇಟ್ ಇಸ್ ಟೋಟಲಿ ಕನ್ವರ್ಟೆಡ್ ಇನ್ ಟು ಫ್ರಮ್ earlier what it was, purely here vegetarian, non-alcoholic, and the way of the people coming is different. So those things he is also happy, and all the very best to the team and this resort. Thank you. Thank you so much. Yes. ನಮಸ್ಕಾರ. ನಮಸ್ತೆ. ನಾನು ಗುರುಮಾ ವಿಜ್ಞಾ ಅಂತ. ಮೈಸೂರಿಗೆ ಬಂದು 1.5 ವರ್ಷ ಆಗಿ ನಾನು ತುಂಬಾ ಹುಡುಕ್ತಾ ಇದ್ದೆ. ನನ್ನ ವರ್ಕ್ಶಾಪ್ಸ್ ಮಾಡಬೇಕಿದ್ರೆ ನನಗೆ ನಾನ್ ಆಲ್ಕೋಹಾಲಿಕ್, ನಾನ್ ವೆಜ್ ಇಲ್ಲದಂತದ ಒಂದು ರೆಸಾರ್ಟ್ ಬೇಕು ಅಂತ. ಬಿಕಾಸ್ ಯಾವಾಗ ನಾನು ವರ್ಕ್ಶಾಪ್ಸ್ ತಗೊಳ್ತೇನೆ, ಇಟ್ಸ್ ಕಂಪ್ಲೀಟ್ಲಿ ಕನೆಕ್ಟೆಡ್ ಟು ಸನಾತನ ಪ್ರಾಕ್ಟೀಸಸ್, ಹೀಲಿಂಗ್ ಅಂಡ್ ಸೆಲ್ಫ್ ವರ್ಕ್. ಅದು ಒಂದು ಇಂಪ್ಲಿಮೆಂಟ್ ಮಾಡುವಾಗ ನಾವು ಹೈಯರ್ ವೈಬ್ರೇಷನಲ್ ಫ್ರೀಕ್ವೆನ್ಸಿಗೆ ಹೋದಾಗ, ಇಫ್ ವಿ ಸಿ ಆಲ್ಕೋಹಾಲ್ ಇದೆ, ನಾನ್ ವೆಜ್ ಇದೆ ಅಂತ ಅಲ್ಲಿ ಆಗುವಾಗ, ಸಿ ಐ ಆಮ್ ನಾಟ್ ಅಗೇನ್ಸ್ಟ್ ಈಟಿಂಗ್ ನಾನ್ ವೆಜ್, ಬಟ್ ಆಲ್ಕೋಹಾಲ್ 100% ಇಟ್ ವಿಲ್ ಡ್ಯಾಮೇಜ್ ದ ಎನರ್ಜಿ ಕಂಪ್ಲೀಟ್ಲಿ. ಅಂಡ್ ಆ ವರ್ಕ್ಶಾಪ್ ಮಾಡೋದು ಅರ್ಥ ಇರಲ್ಲ ನಾನು ಮತ್ತೆ. ಅಂಡ್ 1.5 ತಿಂಗಳ ಹಿಂದೆ ನಾನು ಭಜನ್ನ ಮೀಟ್ ಆಗಿದ್ದೆ. ಆವಾಗ ಅವರ ವೇ ಆಫ್ ಥಿಂಕಿಂಗ್ ಅಂಡ್ the way he was treating his staff members, his workshop which I had attended in Lee Ruchi ಅಂತ ಅವರು ಬಿಸ್ನೆಸ್ ಗ್ರೋತ್ ಸಮಿಟ್ ಅಂತ ಒಂದು ಆರ್ಗನೈಸ್ ಮಾಡಿದ್ರು. ಅಲ್ಲಿ ಅವರ ಫುಲ್ ಟೀಮ್ ಅನ್ನ ಮೀಟ್ ಆಗುವಾಗ ನನ್ಗಾಯ್ತು, ಐ ಆಮ್ ವಿತ್ ದ ರೈಟ್ ಕೈಂಡ್ ಆಫ್ ಲೈಕ್ ಮೈಂಡೆಡ್ ಪೀಪಲ್. ಅಂಡ್ ನಾನು ಅವ್ರ ವಿಡಿಯೋಸ್ ಎಲ್ಲ ನೋಡಿದಾಗ ಒಂದು ಎಪಿಸೋಡ್ ಅಲ್ಲಿ ಅಮ್ಮಂದು ವಿಡಿಯೋ ಕೋಕಿಲ ಜೊತೆ ನೋಡಿದೆ. And that video actually touched my heart. Being an energy healing practitioner, I can tell that it's completely energized place this evergreen county is. Illi iruvanta ella staff members, adu helodu nan tappu, the family members I would like to say, it's a joint family which was there in our culture, and Amma is leading the team, and she is the caretaker of every kid who is coming into this place, including the visitors who we are here. And the love we're receiving from her, Bhajan and Kokila, our little Vian, and yes, the beautiful creators of universe. The animals irbodu, birds irbodu, the nature beauty irbodu, everything, it's at its high vibrational frequency. And staff ಜೊತೆನೂ ಮೀಟ್ ಆಗುವಾಗ ವಿ ಡಿಡ್ಂಟ್ ಫೀಲ್ ಲೈಕ್ ವಿ ಆರ್ ಮೀಟಿಂಗ್ ಅದರ್ ಪರ್ಸನ್. ಹೇಳೋದಿದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಕಂಪ್ಲೀಟ್ ಆಗಿ ಫಾಲೋ ಮಾಡುವಂತ ಒಂದು ರೆಸಾರ್ಟ್ ಅಂತ ನಾನು ಹೇಳ್ಬೋದು. ನನಗೆ ಬರ್ಡ್ ಅನ್ನು ಅರ್ಥ ಮಾಡ್ಕೊಳ್ಳೋದು ರಾಮ್ ಸರ್ಜಿ ಅಂತ ಗೊತ್ತಾಯ್ತು. ಅದರ ವಾಯ್ಸ್, ಅದರದ್ದು ಕಮ್ಯುನಿಕೇಶನ್ ಹೇಗೆ ಇರುತ್ತೆ. ಸೊ ಇವಾಗ ಐ ಆಮ್ ವೆರಿ ಕ್ಲಿಯರ್ ದಟ್ ವಿಲ್ ಸಪೋರ್ಟ್ as one of the modality in my practices also. ಏನಂತೆಲ್ಲ ಕೌಂಟಿಯಲ್ಲಿ ಒಂದೇ ಅಮ್ಮ ಎಲ್ಲ ನಮ್ಮ ಮಕ್ಕಳು ಆ ತರ ಇದ್ದಾರೆ. ನಮಗೆ ಭಜನ್ ಹೊರಗಡೆ ಇದ್ದಾನೆ, ಅವನು ಹೋಗಿದ್ದಾನೆ, ಆ ತರ ಏನು ಮನಸ್ಸಿಗೆ ಅನ್ಸಲ್ಲ. ಮಕ್ಕಳು ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅದೊಂದು ಧೈರ್ಯ.